ಅಧ್ಯಾಯ 2. ಹಾಲು ಸುರಿಯುವ ಬೆಳದಿಂಗಳಿದ್ದರ ರಾತ್ರಿ ಎಷ್ಟೊತ್ತಾಗಿದ್ದರೇನಂತ. ಕಡು ಕಾನನವಾಗಿದ್ದರಂತೂ ಅದರ ಆನಂದಕ್ಕೆ ಪಾರವೇ ಇಲ್ಲ. ಇಂತಹ ಹೊತ್ತಿನಲ್ಲಿ ಆಕಾಶಕ್ಕೆ ಚಾದರ ಹಿಡಿಯುವ ರೀತಿಯಲ್ಲಿ ದಟ್ಟವಾಗಿ ಚಾಚಿಕೊಂಡಿರುವ ಹೆಮ್ಮರಗಳನ್ನು ಭೇದಿಸಿ ಬರುವ ಬೆಳಕಿನ ಕೋಲುಗಳ ಕಳ್ಳಾಟ ನೋಡುವುದೆಂದರೆ ಅವನಿಗೆ ಯಾವತ್ತೂ ಇಷ್ಟದ ಕೆಲಸ. ಅದಕ್ಕಾಗಿಯೇ ಆತ ತನ್ನ ಸ್ಟೇಷನ್ನಿಂದ ಮೋಟಾರ್ ಸೈಕಲ್ ಅನ್ನೇರಿ ನಿಧಾನಕ್ಕೆ ಹೊರಟು ಬಿಡುತ್ತಾನೆ. ಅದು ನಟ್ಟ ನಡುರಾತ್ರಿ. ಆತ ಸಾಗಿ ಬರುವ ಘಟ್ಟದ ಹಾದಿಯಲ್ಲಿ ಬೆಳದಿಂಗಳು ಚೆಲ್ಲಾಡಿ ಸ್ವಾಗತ ಕೋರುತ್ತಿರುತ್ತದೆ. ಆ ನೀರವತೆಯಲ್ಲಿ ಅವನ ಮೋಟಾರ್ ಸೈಕಲ್ಲಿನಲ್ಲಿ ಢುಗು 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 ಸದ್ದು ಅವನನ್ನೇ ಕೆಣಕುತ್ತಿರುತ್ತದೆ. ಅವನು ನೆರಳು ಬೆಳಕುಗಳ ಗವಿಗಳನ್ನು ದಾಟಿ ತಿರುವು ಮುರುವಿನ ಇಳಿಜಾರಿನ ಹಾದಿಯಲ್ಲಿ ಮುಂದೆ ಕ್ರಮಿಸುತ್ತಾನೆ. ತೀರಾ ತಗ್ಗಿನಲ್ಲಿ ಬಂದು ಆ ಸಂಕದ ಮೇಲೆ ಮೋಟಾರ್ ಸೈಕಲ್ ನಿಲ್ಲಿಸಿ ಸುತ್ತಲೂ ದೃಷ್ಟಿ ಹಾಯಿಸುತ್ತಾನೆ. ಬಲಭಾಗದಲ್ಲಿ ಕಂದೀಲುಗುಡ್ಡ, ಎಡದಲ್ಲಿ ಬಿದಿರೆ ತೊಪ್ಪಲು, ಮಧ್ಯದಲ್ಲಿ ಸೌಪರ್ಣಿಕಾ ನದಿ. ಅದರ ಮೇಲೆ ತಾರಾಮಂಟಪದೊಂದಿಗೆ ಪ್ರತ್ಯಕ್ಷವಾದ ಬೆಳದಿಂಗಳು. ಇಂತಹ ಭುವನ ಮನೋಹರವಾದ ಚೆಲುವನ್ನು ಆಸ್ವಾದಿಸಲು ಬಂದವನ ಹೆಸರು ರಾಬರ್ಟ್ ಕೆವಿನ್. ತೊನೆದಾಡುವ ಮಂದ ಬೆಳಕಿನ ನಡುವೆಯೂ ಅವನ ದೃಢಕಾಯ, ದಪ್ಪನೆಯ ಮೀಸೆ, ಅಷ್ಟೇ ಗುಂಡು ಗುಂಡಾದ ಕಣ್ಣುಗಳು ಸ್ಫುಟವಾಗಿ ಕಣ್ಣಿಗೆ ಕಟ್ಟುತ್ತವೆ. ಅವನಿಲ್ಲಿ ನಿಂತಿರುವ ತಾವದ ಹೆಸರು ಸಂಕಪ್ಪಾಡಿ ಸಂಕ. ಘಟ್ಟ ಮತ್ತು ಅದರ ಪದತಲದ ಊರುಗಳನ್ನು ಸಂಪರ್ಕಿಸುವ ಜೀವಸೇತು ಇದು. ಈ ಸಂಕದಲ್ಲಿ ಮೋಟಾರ್ ಸೈಕಲ್ ಅನ್ನು ನಿಲ್ಲಿಸಿ ಅದರ ಅಗಲವಾದ ಸೀಟಿನ ಮೇಲೆ ಕಾಲು ಹರವಿ ಕುಂತು ಕೆಲ ಕಾಲ ಸಿಗಾರ್ ಸೇದುತ್ತಾ ತನ್ನಿರವನ್ನೇ ಮರೆತು ಬಿಡುವ ಸುಖ ಇನ್ನಾವುದರಲ್ಲೂ ಇಲ್ಲ ಎಂಬುದು ರಾಬರ್ಟ್ಗೆ ಗೊತ್ತು. ಈ ಪರಿಯ ಸೌಂದರ್ಯೋಪಾಸನೆ ಅವನ ಉದ್ದೇಶವಲ್ಲ. ಅವನಿಗೆ ಇನ್ನೊಂದು ಉದ್ದೇಶವೂ ಇದೆ. ಅದು ಸುತ್ತಲಿನ ಹಳ್ಳಿಗಳಲ್ಲಿ ನಡೆಯುವ ವಿದ್ಯಮಾನಗಳನ್ನು ಕಣ್ಣಿನಂಚಿನಲ್ಲೇ ಅಳೆಯುವುದು. ಅಲ್ಲಿ ತನ್ನ ವಿರುದ್ಧವೇನಾದರೂ ಸಂಚು ಮಸಲತು ನಡೆಯುತ್ತಿದೆಯೇ ಎಂಬುದು ಅವನಿಗೆ ಯಾವತ್ತೂ ಇರುವ ಗುಮಾನಿ. ಕಂದೀಲುಗುಡ್ಡದ ಪಾಸಲೆಯಲ್ಲಿ ಇರುವುದೆಲ್ಲ ದಟ್ಟವಾದ ಕಾಡು. ಅದನ್ನು ದೇವರ ಕಾಡಂತಲೂ ಜನರು ಕರೆಯುತ್ತಾರೆ. ಅದರ ಹೆಗಲಿನಂತೆ ಇರುವುದು ಅರಣ್ಯ ಶ್ರೇಣಿಗಳು. ಈ ದೇವರ ಕಾಡು ಮತ್ತು ಸೌಪರ್ಣಿಕಾ ನದಿಯ ನಡುವಿನ ಅಂಚಿನಲ್ಲಿ ಇರುವ ಹಿರಿಮನೆ ಊರ ಪಟೇಲ ಸುಂದರ ಶೆಟ್ಟಿ ಅವರದ್ದು. ಈ ನದಿ ಅಂಚಿನಲ್ಲಿ ಉದ್ದಕ್ಕೂ ಸಾಗಿದರೆ ಕಾಣುವುದು ಆಳುಕಾಳುಗಳ ಮನೆಗಳು. ಹಳೆಪೈಕರು, ದೇವಾಡಿಗರು, ಅಂಬಿಗರು ಅಲ್ಲಿದ್ದಾರೆ. ಕಂದೀಲುಗುಡ್ಡದ ಕಾಡಿನಿಂದ ಘಟ್ಟದ ರಸ್ತೆಯ ಮೂಲಕ ಕೆಳಗೆ ಇಳಿದು ಸಂಕಪ್ಪಾಡಿ ಸಂಕದಲ್ಲಿ ನಿಂತು ಬಿಟ್ಟರೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು ದೃಷ್ಟಿಗೆ ಗೋಚರ. ಹಾಗಾಗಿಯೇ ರಾಬರ್ಟ್ ಕೆವಿನ್ಗೆ ಅದು ಅತ್ಯಂತ ಆಯಕಟ್ಟಿನ ಪ್ರದೇಶ. ಸಿರಿಪುರ ರೇಂಜ್ಗೆ ನೇಮಕವಾಗಿ ಬಂದ ಮರುದಿನವೇ ಈ ಬ್ರಿಟಿಷ್ ಆಫೀಸರ್ ಊರ ನೋಡಲೆಂದು ಬಂದು ಸ್ಥಾಯಿಯಾಗಿದ್ದು ಇದೇ ಸಂಕದ ಮೇಲೆ. ಅಂದೇ ಅವನಿಗೆ ಏನದ್ಭುತ ಈ ಊರು ಅನ್ನಿಸಿಬಿಟ್ಟಿತು. ಮಾರ್ವೆಲಸ್, ಇಟ್ಸ್ ಹೆವನ್ ಹಿಯರ್ ಎಂದವನು ಉದ್ಗರಿಸಿದ್ದ. ಈ ಸಂಕದ ಮೇಲೆ ಆತ ಹೀಗೆ ಬಹಳ ಹೊತ್ತು ಸಿಗಾರ್ ಸೇದುತ್ತಿದ್ದರೆ ಅತ್ತಿಂದಿತ್ತ ಶತಪಥ ಗಸ್ತು ತಿರುಗುವವನು ದಪೇದಾರ್ ಗಣಪತಿ ಕಾಗವಾಡ. ಈತ ರಾಬರ್ಟ್ನಷ್ಟೇ ದೃಢಕಾಯನಾದರೂ ಬುದ್ಧಿ ಮಾತ್ರ ಬಹಳ ಚುರುಕು. ಊರಿನಲ್ಲಿ ನಡೆಯುವ ಸಣ್ಣ ಸಂಗತಿಗಳು ಈತನಿಗೆ ತಿಳಿದೇ ತಿಳಿಯುತ್ತದೆ ಎಂಬ ಕಾರಣಕ್ಕೆ ಹೆಚ್ಚು ಮಾತನಾಡುವ ಛಾತಿಯವನಲ್ಲದೆ ಇದ್ದರೂ ಈತನನ್ನು ಕಂಡರೆ ರಾಬರ್ಟ್ಗೆ ಅಚ್ಚುಮೆಚ್ಚು. ಹಾಗಾಗಿ ಡುಗುಡುಗು ಎಂಬ ದೊಡ್ಡ ಸದ್ದಿನೊಂದಿಗೆ ಮೋಟಾರ್ ಸೈಕಲ್ ಹೊರಟು ಬಿಟ್ಟಿತೆಂದರೆ ಅದರ ಹಿಂದೆ ಗಣಪತಿ ಅಂಟಿಕೊಂಡು ಕುಳಿತಿದ್ದಾನೆಂದೇ ಅರ್ಥ. ಕುಶಾಗ್ರಮತಿ ಕಾಗವಾಡನು ಗಟ್ಟಿಗುಂಡಿಗೆಯ ರಾಬರ್ಟನು ಜೋಡಿ ಮೇಲೆ ಹೊರಡುವುದನ್ನು ಬಿದಿರೆ ಮತ್ತು ಕಂದೀಲೆಂಬ ಅವಳಿ ಊರುಗಳು ಬೆರಗುಗಣ್ಣಿನಿಂದ ನೋಡುತ್ತಿದ್ದವು. ಆದರೆ ಈ ಊರು, ಈ ಜನ ಇಷ್ಟೊಂದು ನಿರ್ಲಿಪ್ತವಾಗಿ ಇದ್ದು ಬಿಡುತ್ತಾರಲ್ಲ ಎಂಬುದು ರಾಬರ್ಟ್ನ ತರ್ಕಕ್ಕೆ ನಿಲುಕದ ಸಂಗತಿಯಾಗಿತ್ತು. ತಣ್ಣನೆಯ ಕ್ರೌರ್ಯ ಇರುವುದು ನನ್ನೊಳಗೋ ಅಥವಾ ಊರೊಳಗೋ ಎಂಬ ಗೊಂದಲ ಅವನನ್ನು ಯಾವತ್ತೂ ಕಾಡುವ ಸಂಗತಿಯಾಗಿತ್ತು. ಈ ಊರೊಳಗೆ ಮಿಡಿತವನ್ನು ಹಿಡಿದಿಡುವುದೇ ಅವನ ಪಾಲಿಗೆ ಸವಾಲಿನ ಕೆಲಸವಾಗಿತ್ತು. ತನ್ನ ಅರಿವಿಗೆ ಬಾರದ ರೀತಿಯಲ್ಲಿ ಊರು ತನ್ನ ವಿರುದ್ಧವೇ ಕೆಲಸ ಮಾಡಿ ಸಿಡಿದು ಬಿಡಬಹುದು ಎಂಬ ಆತಂಕ ಅವನೊಳಗೆ ಸದಾ ಚಾಲ್ತಿಯಲ್ಲಿ ಇರುತ್ತಿತ್ತು. ಘಟ್ಟದ ಮಗ್ಗುಲಿನಲ್ಲಿ ಹಾಸಿಕೊಂಡಿರುವ ಈ ಎರಡು ಊರುಗಳ ರಮ್ಯತೆ ಇನ್ನಿಲ್ಲದಂತೆ ಆಕರ್ಷಿಸಿಬಿಟ್ಟಿತಾದರೂ ಅದು ತನ್ನೊಳಗಿನ ಸೆಡಪನ್ನು
ಕಲಸಿಬಿಟ್ಟೀತು ಎಂಬ ಭಯವೂ ಇನ್ನೊಂದು ಮಗುಲಿನಲ್ಲಿ ಸ್ಥಾಯಿಯಾಗಿತ್ತು. ಹಾಗಾಗಿಯೇ ಆತ ಚೇತೋಹಾರಿಯಾದ ಬೆಳದಿಂಗಳ ಮಧ್ಯರಾತ್ರಿ ಯಾರಿಗೂ ತಿಳಿಯದ ರೀತಿಯಲ್ಲಿ ಹೀಗೆ ಬಂದು ಸಂಕದ ಮಧ್ಯೆ ಬಯಲಾಗುವ ಪ್ರಯತ್ನ ಮಾಡುತ್ತಾನೆ. ಥೇಟ್ ಬೆಕ್ಕಿನ ಕಣ್ಣುಗಳ ಹಾಗೆ ಇದ್ದ ಅವನ ಕಣ್ಣೊಳಗೆ ತಿಂಗಳ ಬೆಳಕು ಪೂರ್ಣವಾಗಿ ಸ್ಥಗಿತಗೊಳ್ಳುವ ಮುನ್ನವೇ ಆತ ಎಚ್ಚರಾಗುತ್ತಿದ್ದ. ಥಟ್ಟನೆಂದು ಸಂಕದ ಅಂಚಿಗೆ ಬಂದು ನಿಲ್ಲುತ್ತಿದ್ದ. ಸೌಪರ್ಣಿಕಾ ನದಿಯ ತುಳುಕಾಡುವ ನೀರಿನಲ್ಲಿ ಏಳುವ ಬೆಳಕಿನ ಪ್ರತಿಫಲನ ಅವನೊಳಗೆ ಸದಾ ಹೊಸ ಚೈತನ್ಯವನ್ನು ತುಂಬುತ್ತಿತ್ತು. ಇಲ್ಲಿಗೆ ನೇಮಕವಾಗುವುದಕ್ಕೂ ಮುನ್ನ 6 ವರ್ಷ ಬೆಳಗಾವಿ ಮತ್ತು 3 ವರ್ಷ ಕಲ್ಕತ್ತಾದಲ್ಲಿ ಕೆಲಸ ಮಾಡಿದ್ದ ರಾಬರ್ಟ್ ಕಲ್ಕತ್ತಾದಲ್ಲಿ ಹೂಗ್ಲಿ ನದಿಯ ತಟದಲ್ಲಿ ಹೀಗೆ ಕುಳಿತಿರುತ್ತಿದ್ದ. ಆದರೆ ಇಂತಹ ರಮ್ಯತೆಯನ್ನು ಆಸ್ವಾದನೆ ಮಾಡುತ್ತಾ ಮೈ ಮರೆತು ಕುಳಿತು ಬಿಡಬಾರದು ಎಂಬ ಸುಪ್ತ ಪ್ರಜ್ಞೆ ಅವನಲ್ಲಿ ಯಾವತ್ತೂ ಜಾಗೃತ. ಅವನ ಮೋಟಾರ್ ಸೈಕಲ್ ಮತ್ತೆ ಸದ್ದು ಮಾಡುತ್ತದೆ. ಅರ್ಧ ಕನ್ನಡವು ಅರ್ಧ ಇಂಗ್ಲಿಷ್ ಅನ್ನು ಬೆರೆಸಿ ಬೆರಕಿ ಭಾಷೆಯಲ್ಲಿ ಮಾತನಾಡುವ ಆತ ಕಗವಾಡ ಸಿಟ್ ಎನ್ನುತ್ತಾ ಗಣಪತಿ ಕಾಗವಾಡನನ್ನು ಮೋಟಾರ್ ಸೈಕಲ್ನಲ್ಲಿ ಕೂರಿಸಿಕೊಳ್ಳುತ್ತಾನೆ. ಸಂಕಪ್ಪಾಡಿ ಸಂಕವನ್ನು ದಾಟಿ ಮುಂದಕ್ಕೋಗುವ ರೋಡು ಎಡಕ್ಕೆ ತಿರುಗಿದರೆ ಉಡುಪಿಗೂ ಬಲಕ್ಕೆ ತಿರುಗಿದರೆ ಕುಂದಾಪುರವನ್ನು ಸೇರಿಕೊಳ್ಳುತ್ತದೆ. ಸಂಕದಿಂದ ಅಜಮಾಸು 500 ಮೀಟರ್ ಕಳೆದು ಬಲಕ್ಕೆ ಹೊರಳಿದರೆ ಸಿಗುವುದೆಲ್ಲ ಸಣ್ಣ ಸಣ್ಣ ಓಣಿಗಳು. ಅಲ್ಲಿಂದ ಮುಂದೆ ಇರುವುದೆಲ್ಲ ಹಸಿರೊಕ್ಕಲು. ಎಲ್ಲ ತೊರೆಗಳು ಸಾಗರವನ್ನು ಸೇರಿಕೊಳ್ಳುವ ಹಾಗೆ ಇಲ್ಲಿಂದ ಸಾಗುವ ಪ್ರತಿ ಓಣಿ ಕಾಲುಹಾದಿಗಳೆಲ್ಲ ಅಂಕುಡೊಂಕಾಗಿ ನದಿಯ ಸೆರಗನ್ನೇ ಸೇರಿಕೊಳ್ಳುತ್ತಿದ್ದವು. ತೆಂಗು, ಅಡಿಕೆ ತೋಟಗಳು, ಗೇರು ಮರಗಳು, ಅಲ್ಲಿಷ್ಟು ಇಲ್ಲಿಷ್ಟು ಹಾಡಿಗಳು, ಬಾಳೆ ಮರಗಳು, ಗದ್ದೆಗಳು ಎಲ್ಲ ಸೇರಿ ಹಸಿರೊಕ್ಕಲಾಗಿತ್ತು. ಆದರೆ ಅದರ ದಕ್ಷಿಣ ಭಾಗದಲ್ಲಿ ದಟ್ಟವಾಗಿ ಬೆಳೆದಿರುವುದು ಸಾಲು ಸಾಲು ಬಿದಿರಿನ ಮೇಳೆ. ಹಾಗಾಗಿ ಇದನ್ನು ಬಿದಿರು ತೊಪ್ಪಲೆಂದು ಕರೆಯುತ್ತಾರೆ. ಬಹುತೇಕ ಇಳಿಜಾರೆ ಆಗಿರುವ ಇಲ್ಲಿನ ಓಣಿಗಳಲ್ಲಿ ಸಾಗಿದ್ರೆ ಅರ್ಧ ಫರ್ಲಾಂಗಿಗೆ 1 ಮನೆ ಸಿಕ್ಕಿದ್ರೆ ಹೆಚ್ಚು. ಹಸಿರೊಕ್ಕಲಿನಲ್ಲಿ ಇರುವ ಬಹುತೇಕ ಮನೆ ಬ್ರಾಹ್ಮಣರದು. ಕೊಂಕಣಿಗಳು ಮತ್ತು ಗಾಣಿಗರ 1-2 ಮನೆಗಳಿವೆ. ಇಂತಹ ಅನೇಕ ಕಡೆ ರಾಬರ್ಟ್ ಸಾಹೇಬರು ಮೋಟಾರ್ ಸೈಕಲ್ ಎಂಜಿನ್ ಆಫ್ ಮಾಡಿಯೇ ಮುಂದಕ್ಕೆ ಸಾಗುತ್ತಾರೆ. ಅದು ಸದ್ದೇ ಮಾಡದೆ ಹಾವು ಹರಿದಾಡಿದಂತೆ ಸಾಗುತ್ತಿರುತ್ತದೆ. ಈ ಹಸಿರೊಕ್ಕಲಿನಲ್ಲಿ ಸಿಗುವ 3ನೆಯ ಮನೆಯೇ ಶ್ರೀಪತಿ ಹೆಗಡೆಯವರದ್ದು. ಅದನ್ನು ಸಿರಿಮನೆ ಅಂತಲೇ ಊರವರು ಕರೆಯುತ್ತಾರೆ. ಉದ್ದಾನುದ್ದಕ್ಕೆ ಅಡಿಕೆ ತೆಂಗಿನ ತೋಟವನ್ನೇ ಹೊಂದಿರುವ ಹೆಗಡೆಯವರ ಮನೆ ಎತ್ತರ ಪ್ರದೇಶದಲ್ಲಿದ್ದು ಸೌಪರ್ಣಿಕಾ ನದಿಗೆ ಅಭಿಮುಖವಾಗಿದೆ. ಅವರ ಮನೆಯ ಮುಂದಿನ ತೊಡಿಮೆ ಹತ್ತಿರ ಬಂದು ನಿಂತರೆ ನದಿಯ ಇನ್ನೊಂದು ಮಗ್ಗುಲಿನಲ್ಲಿ, ಅಂದರೆ ಕಂದೀಲು ಗುಡ್ಡದ ಸೆರಗಿನಲ್ಲಿ ಇರುವ ಸುಂದರ ಶೆಟ್ಟರ ಮನೆ ದೃಷ್ಟಿಗೆ ನಿಲುಕುತ್ತದೆ. ರಾಬರ್ಟ್ ಹೊಸದಾಗಿ ಈ ರೇಂಜಿಗೆ ನೇಮಕವಾಗಿದ್ದಾಗ ತನ್ನ ಸಾಹೇಬನನ್ನು 1-2 ಬಾರಿ ಹೀಗೆ ಮೋಟಾರ್ ಸೈಕಲ್ನಲ್ಲಿ ಕರೆದುಕೊಂಡು ಬಂದಿದ್ದ ದಪೇದಾರ್ ಗಣಪತಿ ಕಾಗವಾಡ 2 ಮನೆಗಳನ್ನು ಒಂದೇ ಸಲಕ್ಕೆ ಪರಿಚಯ ಮಾಡಿಸಿದ್ದ. ಸುಂದರ ಶೆಟ್ಟರು ಊರಿನ ಪಟೇಲರು. ಅವರ ಅಜ್ಜ ನಾರಾಯಣ ಶೆಟ್ಟರ ಕಾಲದಿಂದಲೂ ಪಟೇಲ ಮನೆತನ ಎಂದೇ ಹೆಸರಾಗಿತ್ತು. ಅವರ ಪಟೇಲಿಕೆಗೆ ಈಗ 3ನೇ ತಲೆಮಾರು. ಅವರ ಮಾತಿಗೆ 4 ಊರಿನಲ್ಲೂ ಬೆಲೆ ಇತ್ತು. ಶ್ರೀಪತಿ ಹೆಗಡೆ ಹೆಚ್ಚು ಓದಿಕೊಂಡವರು. ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಹೋರಾಟದ ಕಡೆಗೆ ಆಕರ್ಷಿತರಾದವರು. 4-6 ವರ್ಷ ಸಾಬರಮತಿ ಆಶ್ರಮದಲ್ಲಿ ಇದ್ದು ಬಂದವರು. 10 ಊರು ಪಟ್ಟಣಗಳಲ್ಲಿ ಸುತ್ತಾಡಿದವರು. ಜನ ಅಧಿಕಾರಿಗಳ ಸಂಪರ್ಕ ಇರುವವರು. ಹಾಗೆ ಈ ಪ್ರಾಂತ್ಯದಲ್ಲಿ ಸ್ವಾತಂತ್ರ್ಯ ಹೋರಾಟ ಅಂತ ಎಲ್ಲೇ ನಡೆದರೂ ಅಲ್ಲಿಗೆ ಹೇಗಾದರೂ ತೆರಳಿ ಅಲ್ಲಿನ ಸಭೆಗಳಲ್ಲಿ ಭಾಗಿಯಾಗಿ ಬರುತ್ತಿದ್ದರು ಮತ್ತು ಇಲ್ಲಿನ ಜನರಿಗೆ ಅದರ ಮಾಹಿತಿಗಳನ್ನು ತಂದು ಹೇಳುತ್ತಿದ್ದರು. ಚಳುವಳಿಗಳು ಎಲ್ಲೇ ನಡೆದರೂ ಕೂಡ ತಾವೇ ದೋಣಿಗೆ ಹುಟ್ಟು ಹಾಕಿಕೊಂಡು ನದಿಗಳನ್ನು ದಾಟಿ ಘಟ್ಟ ಹತ್ತಿ ಇಳಿದು ಬ್ರಹ್ಮಾವರ, ಹೊನ್ನಾವರಗಳಂತಹ ಊರುಗಳಿಂದಾಚೆಗೆ ಹೋಗುತ್ತಿದ್ದರು. ಹಾಗಾಗಿ ಜನ ಹೆಗಡೆಯವರ ಅನುಭವಕ್ಕೆ ದೊಡ್ಡ ಗೌರವ ಕೊಡುತ್ತಿದ್ದರು. ರಾಬರ್ಟ್ ಊರಿನ ಪ್ರಮುಖರು ಯಾರ್ಯಾರು ಎಂಬ ಪಟ್ಟಿಯನ್ನು ಮಾಡಿದಾಗ ಗಣಪತಿ ಕೊಟ್ಟ ಮೊದಲ ಹೆಸರೇ ಶ್ರೀಪತಿ ಹೆಗಡೆಯವರು. 2ನೇಯವರು ಪಟೇಲರ ಮನೆ. ಇಂತಿಂಥವರ ಮನೆಗಳ ಮೇಲೆ ಹದ್ದಿನ ಕಣ್ಣಿಡಬೇಕು, ಅಲ್ಲಿನ ಚಲನವಲನಗಳನ್ನು ನನಗೆ ವರದಿ ಮಾಡಬೇಕು ಎಂಬುದು ಪರಂಗಿ ಸಾಹೇಬನ ಆದೇಶವಾಗಿತ್ತು. ಇವತ್ತು ಹೆಗಡೆ ಮನೆಯ ಮುಂದೆ ಕೆಲ ಕಾಲ ನಿಲ್ಲುವ ಆತನ ಮೋಟಾರ್ ಸೈಕಲ್ ಮುಂದಕ್ಕೆ ಕ್ರಮಿಸಿ ಅನತಿ ದೂರದಲ್ಲೇ ಇರುವ ಬೃಹತ್ ಅಶ್ವತ್ಥ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತದೆ. ಶಿಥಿಲಗೊಂಡು ಅರ್ಧ ಬಿದ್ದು ಅರ್ಧ ಚಿಗುರಿರುವ ಅಶ್ವತ್ಥ ಮರದ ಕಟ್ಟೆಗೆ ಅಂಟಿಕೊಂಡೇ ಇರುವುದು ಬಿದಿರು ತೊಪ್ಪಲಿನ ಪಂಡಿತರ ಮನೆ. ಇಲ್ಲಿಗೆ ಅಕ್ಕಪಕ್ಕದ 10 ಹಳ್ಳಿಗಳ ಜನ ದಿನವೂ ಒಂದಲ್ಲ ಒಂದು ಕಾರಣಕ್ಕಾಗಿ ಬರುತ್ತಾರೆ. ಬಂದವರು ಈ ಕಟ್ಟೆಯ ಮೇಲೆ ಕುಳಿತು ದೇಶಾವಾರಿ ಮಾತುಗಳನ್ನು ಆಡುತ್ತಾ ಕೆಲ ಕಾಲ ಕಳೆಯುತ್ತಾರೆ.
ಪಂಡಿತರ ಹೆಸರು ಶಿವರಾಮ ಅಂತಿದ್ದರೂ ಅವರನ್ನು ಜನ ಕರೆಯುತ್ತಿದ್ದುದು ಅಳಲೆಕಾಯಿ ಪಂಡಿತರೆಂದೇ. ಈ ಅಶ್ವತ್ಥ ಮರವನ್ನು ಅವರ ಮುತ್ತಜ್ಜ ನೆಟ್ಟಿದ್ದು ಅಂತ ಹೇಳುತ್ತಾರೆ. ತಲೆಮಾರುಗಳಿಂದಲೂ ಅದು ಪಂಡಿತರ ಮನೆಯೇ ಆಗಿತ್ತು. ಈಗ ಮೊಮ್ಮಗ ಕೂಡ ಅದೇ ವೃತ್ತಿಯನ್ನು ಮುಂದುವರಿಸಿದ್ದಾರೆ. ಶಿವರಾಮ ಪಂಡಿತರು ತಮಗಿರುವ 5 ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿಕೊಟ್ಟಿದ್ದಾರೆ. ಗಂಡು ಮಕ್ಕಳು ಇಲ್ಲದ ಕಾರಣಕ್ಕೆ ಒಬ್ಬನನ್ನಾದರೂ ಮನೆ ಅಳಿಯ ಮಾಡಿಕೊಳ್ಳಬೇಕು ಎಂಬ ಅವರ ಆಸೆ ಕೊನೆಗೂ ಈಡೇರಲೇ ಇಲ್ಲ. ಅವರ ಮನೆಯಲ್ಲೊಬ್ಬ ಐತಪ್ಪನೆಂಬ ಸಹಾಯಕನಿದ್ದಾನೆ. ಅವನೊಂದಿಗೆ ಕಂದೀಲು ಗುಡ್ಡದ ಆಚೀಚೆ ಇರುವ ಕಾಡಿಗೆ ಹೋಗಿ ಪಂಡಿತರು ಅಲ್ಲಿ ತಮಗೆ ಬೇಕಾದ ಗಿಡಮೂಲಿಕೆಗಳು, ಚಕ್ಕೆ, ಸೊಪ್ಪುಗಳನ್ನು ಸಂಗ್ರಹಿಸಿಕೊಂಡು ಬರುತ್ತಾರೆ. ಅಶ್ವಗಂಧಿ, ಗಸಗಸೆ, ಏಲಕ್ಕಿ, ಅಳಲೆಕಾಯಿ, ಜಾಕಾಯಿ, ಲವಂಗ ಮುಂತಾದ ಚಕ್ಕೆಗಳನ್ನು ಪುಡಿ ಮಾಡಿ ಅವರು ಮಾಡುವ ಲೇಹ್ಯಕ್ಕೆ ಭಾರಿ ಬೇಡಿಕೆ. ಹೆಗಡೆಯವರ ಮನೆಯಿಂದ ತಂದ ಶುದ್ಧ ಹಸುವಿನ ತುಪ್ಪವನ್ನೇ ಅವರು ಬಳಸುತ್ತಿದ್ದರು. 1 ಹನಿ ನೀರನ್ನೂ ಬಳಸದೆ ಬರಿಯ ತುಪ್ಪದಲ್ಲಿಯೇ ಗಸಗಸೆಯನ್ನು ಕಡಿಯುತ್ತಿದ್ದರು. ಅವರು ಈ ಲೇಹ್ಯವನ್ನು ಮಾಡುತ್ತಿದ್ದುದು ವರ್ಷದಲ್ಲಿ 3 ಬಾರಿ ಮಾತ್ರ. ಅದನ್ನು ತಯಾರು ಮಾಡುವುದಕ್ಕೆ ಪಂಡಿತರಿಗೆ 15ರಿಂದ 20 ದಿನ ಬೇಕಾಗುತ್ತಿತ್ತು. ಹಾಗೆ ಮಾಡುವ ಲೇಹ್ಯದ ಕೋಣೆಯೊಳಗೆ ಅವರ ಪತ್ನಿ ಸುಬ್ಬುಲಕ್ಷ್ಮಿ ಅವರನ್ನು ಮೊದಲ್ಗೊಂಡು ಯಾರೊಬ್ಬರಿಗೂ ಪ್ರವೇಶ ಇರುತ್ತಿರಲಿಲ್ಲ. ಅಷ್ಟು ಶುದ್ಧತೆ. ದೊಡ್ಡ ಪಾತ್ರೆಯಲ್ಲಿ ಲೇಹ್ಯವನ್ನು ಮಾಡಿದ ಬಳಿಕ ಅದರ ಮೇಲೆ ಹಸುವಿನ ತುಪ್ಪವನ್ನು ಲೇಪಿಸಿ ಕೊನೆಗೆ ಆ ಪಾತ್ರೆಯ ಬಾಯಿಗೆ ತೆಳ್ಳನೆಯ ಬಟ್ಟೆ ಕಟ್ಟಿ ಬಹಳ ದಿನ ಇಡುತ್ತಿದ್ದರು. ಕಟ್ಟಿದ ಬಟ್ಟೆ ತೆಗೆಯುವುದಕ್ಕಾಗಿ ಮನೆಯವರಾದಿಯಾಗಿ ಎಲ್ಲರೂ ಕಾಯುತ್ತಿದ್ದರು. ಅದನ್ನು ತೆರೆದ ದಿನ ಮನೆ ತುಂಬ ಘಮ್ಮೆನ್ನುವ ಪರಿಮಳ. ತಾವಿದ್ದ ಕೋಣೆಯೊಳಗೆ ಕುಳಿತೇ ಊರವರಿಗೆಲ್ಲ ಆ ಲೇಹ್ಯವನ್ನು ಹಂಚುತ್ತಿದ್ದರು. ಬಾಣಂತಿಯರಿಗೆ ವಿಶೇಷವಾಗಿ ಪ್ರತ್ಯೇಕ ಲೇಹ್ಯವನ್ನು ಅವರು ಮಾಡುತ್ತಿದ್ದರು. ಅದಕ್ಕಾಗಿ ಕುಂದಾಪುರ, ವಣ್ಸೆ, ಕಾರ್ಕಳ, ಸಿದ್ದಾಪುರದಂತಹ ದೂರದ ಊರುಗಳಿಂದ ಜನ ಬರುತ್ತಿದ್ದರು. 3 ದಿನಗಳ ಹಿಂದಷ್ಟೇ ಕಾಗವಾಡ ಗಣಪತಿಯು ಸಾಹೇಬರಿಗೆ ದೊಡ್ಡ ಶೀಸೆಯಲ್ಲಿ ಲೇಹ್ಯವನ್ನು ತಂದುಕೊಟ್ಟಿದ್ದ. ಮೆಡಿಸಿನ್ ಪಂಡಿಟ್ ಮನೆ, ಒಂದು ಕಣ್ಣು ಈ ಮನೆಯ ಮೇಲೆ ಇಡು ಎನ್ನುವಂತೆ ಕಾಗವಾಡನಿಗೆ ಕೈಸನ್ನೆ ಕಣ್ಸನ್ನೆ ಮಾಡುತ್ತಾ ಮೋಟಾರ್ ಸೈಕಲ್ನೊಂದಿಗೆ ಮುಂದೆ ಸಾಗುವ ರಾಬರ್ಟ್ ಬಿದಿರು ತೊಪ್ಪಲಿನ ಅಷ್ಟೂ ಮನೆ, ಹಕ್ಲು, ತೋಟಗಳ ಸುತ್ತಲೂ ದೃಷ್ಟಿ ಹಾಯಿಸುತ್ತಾ ಊರು ಕೊನೆಗೊಳ್ಳುವ ಹೊಳೆಬಾಗಿಲಿನ ಸನಿಹಕ್ಕೆ ಬಂದು ವಿರಮಿಸುತ್ತಾನೆ. ಕಾದ ಹಂಚಿನ ಮೇಲೆ ತಣ್ಣನೆಯ ನೀರು ಬಿದ್ದು ಗುಳುಗುಳು ಸದ್ದು ಬರುವಂತೆ ನದಿಯ ನೀರು ಇಷ್ಟಿಷ್ಟಾಗಿ ಬಂದು ದಡಕ್ಕೆ ಬಡಿಯುತ್ತಿತ್ತು. ದಡದ ಮೇಲೆ ಕುಳಿತಿದ್ದ ನೀರಗಪ್ಪೆಗಳು ಒಂದೊಂದಾಗಿ ನೀರಿಗೆ ಹಾರುತ್ತಿದ್ದವು. ಹೊಳೆಬಾಗಿಲ ಮರಳ ದಂಡೆಯ ಮೇಲೆ ನಿಂತು ನೇರ ಉತ್ತರ ದಿಕ್ಕಿಗೆ ದಿಟ್ಟಿಸಿದರೆ ಕಾಣುವುದು ಕಂದೀಲುಗುಡ್ಡ, ಮತ್ತದೆ ಶುಭ್ರಾತಿ ಶುಭ್ರ ಬೆಳದಿಂಗಳು. ನಟ್ಟ ನಡು ಆಕಾಶದಲ್ಲಿ ಒಂದೇ ಒಂದು ಹನಿ ಮೋಡವೂ ಇಲ್ಲದ ಪೂರ್ಣ ಚಂದ್ರ. ಆ ರಮ್ಯತೆಯತ್ತ ಇಟ್ಟ ಕಣ್ಣನ್ನು ಚಕ್ಕಂತ ಕೆತ್ತವನು ಮತ್ತೊಮ್ಮೆ ಆ ಬೆಳಕಿನ ನೇರ ನೇರ ಕೆಳಕ್ಕೆ ಇರುವ ದಿಗ್ಬದತ್ತ ನೋಡಿದ. ಅದರ ಇಳಿಜಾರಿನ ಸಣ್ಣ ಗುಡಿಸಲಿನಲ್ಲಿ ಪುಟಾಣಿ ದೀಪ ಮಿಣುಕು ಮಿಣುಕು ಅಂತಿತ್ತು. ಕತ್ತನ್ನು ಮುಂದೆ ಬಗ್ಗಿಸಿ ಮತ್ತೆ ಮತ್ತೆ ನೋಡಿದ. ಸಾಹೇಬರ ಕಣ್ಣಿಗೆ ಈ ದೃಶ್ಯ ಬಿದ್ದಿದ್ದನ್ನು ಗಮನಿಸುತ್ತಲೇ ಕಾಗವಾಡ ಗಂಟಲು ಕರೆದುಕೊಳ್ಳುತ್ತಾ, ಅತ್ತನಿ ಅನ್ಕೊಪ್ಪ, ಇಷ್ಟು ನೈಟ್ ಯಾಕೆ ಲೈಟ್, ಲೆಟ್ ಅಸ್ ಗೋ. ಅದು ದೊಡ್ಡ ಕಾಡು ಸರ್, ಅಲ್ಲಿಗೆ ನಡೆದುಕೊಂಡು ಹೋಗುವುದು ಕಷ್ಟ. ಓ, ನಾಳೆ ನೀನು ಹೋಗಿ ಚೆಕ್ ಮಾಡಿ ಬಾ. ಇಲ್ಲ ಸಾಹೇಬ್ರೆ, ಆ ಕಾಡೊಳಗೆ ಯಾರಿಗೂ ಹೋಗಲಿಕ್ಕಾಗದು. ತನಿಯಾ ಮತ್ತು ಸನಿಯಾರು ಮಾತ್ರ ಕಾಡಿನ ಹಾದಿ ಗೊತ್ತಿದೆ. ದೆನ್ ಯು ಶುಡ್ ಫೈಂಡ್ ಔಟ್ ವೇರ್ ದಟ್ ಹೆಲ್ ನ್ಯೂಸ್ ಪೇಪರ್ ಇಸ್ ಕಮಿಂಗ್ ಫ್ರಮ್. ಎಸ್, ವಿ ಶುಡ್ ಫೈಂಡ್ ಔಟ್ ಸರ್. ಇಷ್ಟೊಂದು ಸೂಕ್ಷ್ಮವಾದ ಪ್ರಕೃತಿಯ ನಡುವೆ ದಿವ್ಯ ಅನುಭೂತಿಗೆ ಒಳಗಾಗಿದ್ದ ಕೆವಿನ್ ರಾಬರ್ಟ್ ಎಂಬ ಅಜಮಾಸು 6 ಅಡಿ ಎತ್ತರದ ಕಟ್ಟುಮಸ್ತಾದ ಮನುಷ್ಯನು ಊರಲ್ಲಿ ಯಾವ ಸದ್ದೂ ಇಲ್ಲದೆ ಮನೆ ಮನೆಯನ್ನು ತಲುಪುತ್ತಿದ್ದ ಸಣ್ಣದೊಂದು ಪತ್ರಿಕೆಯನ್ನು ಪತ್ತೆ ಹಚ್ಚಲಾಗದೆ ಕನಲಿ ಕೆಂಡವಾಗಿ ಹೋಗಿದ್ದ. ಅಗಾಧವಾಗಿ ಚೆಲ್ಲಿದ ಹಾಲ ಬೆಳದಿಂಗಳ ಕೆಳಗೆ ಬಿಳಿಯ ಚುಕ್ಕೆಯಂತಿರುವ ಮೊದಲ ಮರೆಯಂತಾಗಿತ್ತು ಅವನ ಸ್ಥಿತಿ. ಅವನ ಹುರಿ ಮೀಸೆ, ಹೊಳೆಯುವ ಕಣ್ಣು ನಿಸ್ತೇಜವಾಗಿ ಹೋಗಿತ್ತು. ಬೆಳಗು, ಬೈಗು, ನದಿಯು, ಮೌನವು ಎಲ್ಲವೂ ಮೇಳೈಸುವ ಈ ಊರಿನ ಒಡಲೊಳಗೆ ಕೆಂಡವೂ ಇದೆ ಎಂಬುದು ಅವನ ಊಹೆಗೂ ಮೀರಿದ ಸಂಗತಿಯಾಗಿತ್ತು. ಕೆಂಡವಿದ್ದಿದ್ದರ ಕುರುಹಾಗಿ ಒಂದು ಸಣ್ಣ ಹೊಗೆಯೂ ಅಲ್ಲಿ ಕಾಣಿಸುತ್ತಿರಲಿಲ್ಲ. ಅಲ್ಲಿರುವ ನದಿಯ ಹಾಗೆ ಅಲ್ಲಿರುವ ಜನರೂ ಇದ್ದರು. ಘಟ್ಟ ಮತ್ತು ಅದರ ಕೆಳಗಿನ ನದಿ ಊರಿನ ಜನರಿಗೆ ದೇಶದ ವಿದ್ಯಮಾನ ತಲುಪುವುದು ಸುತಾರಾಮ್ ಇಷ್ಟವಿಲ್ಲದ ವಿಚಾರವಾಗಿತ್ತು. ಅದು
ಎಲ್ಲಾದರೊಂದು ಕಡೆ ಎಲ್ಲಾದರೊಂದು ದಿನ ಕಿಡಿಯನ್ನು ಹೊತ್ತಿಸುತ್ತದೆ ಎಂಬುದು ಬ್ರಿಟಿಷ್ ಮೇಲಾಧಿಕಾರಿಗಳ ನಂಬಿಕೆಯೂ ಆತಂಕವೂ ಆಗಿತ್ತು. ಆ ಹೊತ್ತಿಗಾಗಲೇ ಅದು ಅವರ ನಿದ್ದೆಗೆಡಿಸಿತು ಕೂಡ. ಹೀಗೆ ಬರುವ ಪತ್ರಿಕೆ ಆಡಳಿತ ವಿರೋಧಿಯೇ ಆಗಿರುತ್ತದೆ ಎಂಬುದು ಅವರು ನಂಬಿದ ಸತ್ಯ. ಕರ ನಿರಾಕರಣೆ, ಅಸಹಕಾರದಂತಹ ಯೋಚನೆಯನ್ನು ಜನರ ಮನಸ್ಸಿನಲ್ಲಿ ಬಿತ್ತುವುದನ್ನು ಯಾವ ಮಾತ್ರಕ್ಕೂ ಸಹಿಸುವುದು ಅವರಿಂದ ಸಾಧ್ಯವಿರಲಿಲ್ಲ. ಬೆಳೆಯುವುದನ್ನು ಈಗಲೇ ಚಿವುಟಿ ಹಾಕಬೇಕು, ಹಾಗಾಗಿ ಅದನ್ನು ತಕ್ಷಣ ನಿಲ್ಲಿಸಲು ಕ್ರಮ ಕೈಗೊಳ್ಳುವಂತ ರಾಬರ್ಟನಿಗೆ ಆದೇಶ ಬಂದಿತು. ಇಷ್ಟು ಕಟ್ಟುನಿಟ್ಟಿನ ಅಧಿಕಾರಿಯಾಗಿದ್ದು ತನಗೆ ಗೊತ್ತಾಗದಂತೆ ಇಲ್ಲೊಂದು ಪತ್ರಿಕೆಯು ಮನೆ ಮನೆಗಳಲ್ಲಿ ಸದ್ದಿಲ್ಲದೆ ಪ್ರಸಾರವಾಗುತ್ತಿದೆ ಎಂಬುದನ್ನು ಅವನು ನಂಬಲೂ ಸಾಧ್ಯವಿರಲಿಲ್ಲ. ಈಗಲೂ ಅವನ ಒಳ ಮನಸ್ಸು ನಂಬಿರುವುದು ಸ್ವರ್ಗದಂತಹ ಈ ಊರಿನಲ್ಲಿ ಬಂಡಾಯದ ಕಿಡಿ ಇರಲು ಸಾಧ್ಯವೇ ಇಲ್ಲ ಎಂಬುದು. ದೊಡ್ಡ ಸಾಹೇಬರ ಪ್ರತಿಯೊಂದು ನಡೆಯನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿರುವ ಗಣಪತಿ ಕಾಗವಾಡನಿಗೆ ಒಂದು ವಿಚಾರ ಮಾತ್ರ ಖಾತ್ರಿಯಾಗಿತ್ತು: ಸಾಹೇಬ ಈ ಊರಿನಲ್ಲಿ ನಿಗೂಢವನ್ನು ಭೇದಿಸದೆ ಬಿಡುವುದಿಲ್ಲ ಎಂಬುದು. ಆದರೆ ಇಂತಹ ಸಂಘರ್ಷದಲ್ಲಿ ನದಿಯ ತೀರಗಳಲ್ಲಿ ತನ್ನ ಪಾಡಿಗೆ ತಾನು ತಣ್ಣಗಿರುವ ಊರು ಗೆದ್ದೀತೆ ಅಥವಾ ಸುಂಟರ ಗಾಳಿಯಂತೆ ವರ್ತಿಸುವ ಸಾಹೇಬ ಗೆದ್ದಾನೋ ಎಂಬುದಷ್ಟೇ ಅವನ ಪಾಲಿನ ಕುತೂಹಲವಾಗಿತ್ತು. ಆ ಜಿಜ್ಞಾಸೆಯಲ್ಲಿಯೇ ಆತ ಮತ್ತೆ ಚಾಲು ಮಾಡಿದ ಸಾಹೇಬರ ಗಾಡಿಯ ಹಿಂದೆ ಬಂದು ಕುಳಿತ. ಹಸಿರೊಕ್ಕಲಿನ ಒಳಗೆ ತಣ್ಣಗೆ ಇಳಿದು ಬಂದಿದ್ದ ಮೋಟಾರ್ ಸೈಕಲ್ ಈಗ ಏರಿಯಲ್ಲಿ ಏದುಸಿರು ಬಿಡುತ್ತಾ ಡುಗು 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 ಸದ್ದು ಮಾಡುತ್ತಾ ತಾನು ಬಂದಿದ್ದ ಸಾಕ್ಷಿಯನ್ನು ನೀಡುತ್ತಾ ಸಾಗಿತ್ತು. ಆ ಹೊತ್ತಿಗಾಗಲೇ ಬಿದ್ದ ಮಂಜಿನ ಹನಿಗಳಿಂದ ತೊಯ್ದ ಮರಗಿಡಗಳು ಆ ಓಣಿಯ ಉದ್ದಕ್ಕೂ ಇಷ್ಟಿಷ್ಟೇ ತುಂತುರುಗಳನ್ನ ಉದುರಿಸಿದ್ದವು. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.